ರಾಮನಗರದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತ, ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಬಹುತೇಕ ಫೇಲ್ಯೂರ್ ಆಗಿದೆ. ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನ ಸೇರಿಸಿದ್ದೇ ಒಂದು ದೊಡ್ಡ ಸ್ಥಾನ ಎನ್ನಬಹುದಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲವೂ ನಿಷ್ಕ್ರಿಯಗೊಂಡಂತಾಗಿದೆ. ಒಂದೇ ಒಂದು ಜಿಲ್ಲಾಡಳಿತದ ಒಂದು ಫಲಕ ಅಂದ್ರೆ ಒಂದು ಸರ್ಟಿಫಿಕೇಟ್ ಯಾವುದೇ ವಿದ್ಯಾರ್ಥಿನಿಯರಿಗಾಗಲಿ ಸಾಧಕಿಯಾದಂತಹ ಮಹಿಳೆಯರಿಗಾಗಲಿ ಸಿಗ್ಲಿಲ್ಲ. ಶಾಸಕರೇ, ತಾವು ಬಾಗಿನ ಕೊಡ್ತೀವಿ, ಬಾಗಿನಕ್ಕಾಗಿ ಹೆಣ್ಮಕ್ಳನ್ನ ಕರೆದಿದ್ದೀವಿ, 20,000-25,000 ಹೆಣ್ಮಕ್ಳು ಬಾಗಿನ ಕೊಡ್ತೀವಿ ಅಂತ ಹೇಳಿದ್ವಿ. ಬಾಗಿನ ಪದದ ಅರ್ಥ ಗೊತ್ತಿದೆಯಾ ಸ್ವಾಮಿ ನಿಮಗೆ? ಪೊಲೀಸ್ ಅಧಿಕಾರಿಗಳು ಸಹ ಅದು 3 ಸ್ಟಾರ್ ಸರ್ಕಲ್ ಇನ್ಸ್ಪೆಕ್ಟರ್, ವೃತ್ತ ನಿರೀಕ್ಷಕರುಗಳು ಸೀರೆಯನ್ನು ಹಂಚುತ್ತಾರೆ. ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ಗುರ್ಕರ್, ಜಿಲ್ಲಾ ಪಂಚಾಯತ್ ಸಿಇಒ ಆದಂತಹ ಅಲ್ಮೋನ್ ಜೈನ್ ಬಂದಿದ್ರೆ ವಿನಃ ಬಂದು ಉದ್ಘಾಟನೆ ಆಗೋ ತನಕ ಇದ್ದು ಜಾಗ ಖಾಲಿ ಮಾಡಿ. ಜಿಲ್ಲಾಡಳಿತಕ್ಕೂ ಕಾರ್ಯಕ್ರಮಕ್ಕೂ ಸಂಬಂಧನೇ ಇರ್ಲಿಲ್ವಾ? ಇನ್ವಿಟೇಷನ್ ಅಲ್ಲಿ ಇದ್ದಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್ ಅಂತಲೇ ಇತ್ತು. ಆದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿದ್ದಂತೂ ಸತ್ಯ. ಓರ್ವ ಮಹಿಳೆಗೆ ಒಂದು ಕೈ ಮುರಿದಿದೆ, ಓರ್ವ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಮತ್ತೋರ್ವ ಮಹಿಳೆಗೆ ಕಾಲಿನ ಬಳಿ ಗಾಯ ಆಗಿದೆ. ಇದು ಒಂದೆಡೆ ಆದ್ರೆ, ಕೈ ಮುರಿದಂತ ಓರ್ವ ಮಹಿಳೆ, ಒಂದು ಮಗು ತೀರ್ಕೊಂಡಿದೆಯಂತೆ. ಕಾಲ್ ತೊಳಿತ, ಸೀರೆಗಾಗಿ ಕಾಲ್ ತೊಳಿತ ಅನ್ನೋದಿದೆಯಲ್ಲ, ಬಾಗಿನಕ್ಕಾಗಿ ಕಾಲ್ ತೊಳಿತ ಅನ್ನೋದಿದೆಯಲ್ಲ, ಇದು ಅವಮಾನವ ಸನ್ಮಾನವ? ಶಾಸಕರೇ, ತಾವು ಎಲೆಕ್ಷನ್ಗೆ ಇಟ್ಟಂತ ಸೀರೆಗಳನ್ನ ಏನಾದ್ರು ಉಳ್ಕೊಂಡಿದ್ದವನ್ನ ಕೊಡಕ್ಕೆ ಈ ಪ್ರಯತ್ನ ಮಾಡಿದ್ರ? ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೌರ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇಂದಿನ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರನ್ನ ಜಿಲ್ಲಾಡಳಿತ ಮತ್ತು ಇಕ್ಬಾಲ್ ಹುಸೇನ್ ಅವರು ಕರೆದಿದ್ರು. ಸಂಸದ ಡಾಕ್ಟರ್ ಮಂಜುನಾಥ್ ಸೇರಿದಂತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ಹಲವಾರು ಮಹನೀಯರನ್ನ ಈ ಕಾರ್ಯಕ್ರಮಕ್ಕೆ ಹಾಕೊಂಡಿದ್ರು. ಆದ್ರೆ ಸ್ಥಳೀಯವಾಗಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಾಲಕೃಷ್ಣ, ಚನ್ನಪಟ್ಟಣದ ಶಾಸಕರಾದಂತಹ ಸಿ.ಪಿ. ಯೋಗೇಶ್ವರ್ ಹಾಗೂ ಮಾಜಿ ಶಾಸಕಿಯಾದಂತಹ ಸೌಮ್ಯ ರೆಡ್ಡಿ, ಮಾಜಿ ಸಚಿವರಾದಂತಹ ಮೋಟಮ್ಮರವರನ್ನು ಹೊರತುಪಡಿಸಿದರೆ ಮತ್ಯಾವ ಸಚಿವರು, ಹಾಲಿ ಸಚಿವರು, ಮಾಜಿ ಸಚಿವರು, ಇನ್ನಿತರ ಶಾಸಕರು, ಸಂಸದರು ಯಾರು ಸಹ ಬಂದಿರಲಿಲ್ಲ. ಇದು ಒಂದೆಡೆ ಆದ್ರೆ, ಸ್ಥಳೀಯ ನಾಯಕರು ಅನ್ನಿಸ್ಕೊಂಡಂತವ್ರಿಗೆ ಭಾಷಣಕ್ಕೆ ಅವಕಾಶನೂ ಇರಲಿಲ್ಲ. ಬಂದಂತ ಗಣ್ಯರಲ್ಲಿ ಸಿ.ಪಿ. ಯೋಗೇಶ್ವರ್ ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಮಾಜಿ ಸಚಿವ ಮೋಟಮ್ಮರವರು ಇರ್ಬೋದು, ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಭಾಷಣವನ್ನು ಮುಗಿಸಿ ತಮ್ಮ ಪಾಡಿಗೆ ತಾವು ಹೊರಟೋದ್ರು. ಇದೇ ಸಂದರ್ಭದಲ್ಲಿ ಪ್ರತಿ ತಾಲೂಕಿನಿಂದ, ಅಂದ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ಮಾಗಡಿ, ಕನಕಪುರ, ರಾಮನಗರ ಸೇರಿದಂತೆ ಹಾರೋಹಳ್ಳಿನೂ ಸೇರಿದಂತೆ ಕನಿಷ್ಠ 4ರಿಂದ 8-10 ಜನ ಮಹಿಳೆಯರನ್ನ ಸಾಧಕಿಯರು ಅಂತ ಹೇಳಿ ಗುರುತಿಸಿದ್ರು. ಅವರನ್ನು ಸನ್ಮಾನಕ್ಕಾಗಿ ಕಾಯಿಸಿದ್ದು. ಸನ್ಮಾನ ಆಗುವಷ್ಟರಲ್ಲಿ ಯಾವುದೇ ಗಣ್ಯ ವ್ಯಕ್ತಿಗಳಿರಲಿಲ್ಲ. ಉಳಿದದ್ದು ಶಾಸಕ ಇಕ್ಬಾಲ್ ಹುಸೇನ್ ಮಾತ್ರ. ಇನ್ನುಳಿದಂತೆ ಅದೊಂಥರ ಗೊಂದಲಮಯವಾಗಿತ್ತು. ಒಂದೇ ಒಂದು ಜಿಲ್ಲಾಡಳಿತದ ಒಂದು ಫಲಕ ಅಂದ್ರೆ ಒಂದು ಸರ್ಟಿಫಿಕೇಟ್ ಯಾವುದೇ ವಿದ್ಯಾರ್ಥಿನಿಯರಿಗಾಗಲಿ ಸಾಧಕಿಯಾದಂತಹ ಮಹಿಳೆಯರಿಗಾಗಲಿ ಸಿಗ್ಲಿಲ್ಲ. ಕೇವಲ ಒಂದು ಹಾರ, ಪೇಟ, ಶಾಲು, ಒಂದು ಹಣ್ಣಿನ ಬುಟ್ಟಿ. ಅದನ್ನ ಹಾಕೊಳ್ಳಿಕ್ಕಾಗಿದ್ರು ಒಂದು ಬ್ಯಾಗ್ ಅನ್ನ, ಕನಿಷ್ಠ ಕಾಗದದ ಬ್ಯಾಗ್ ಅನ್ನಾದ್ರೂ, ಬಟ್ಟೆಯ ಬ್ಯಾಗ್ ಅನ್ನಾದ್ರೂ ಕೊಡ್ಲಿಲ್ಲ. ಎಲ್ಲರೂ ಕೈಯಲ್ಲಿ ಹಿಡ್ಕೊಂಡೇ ಹೋಗ್ತಾ ಇದ್ರು ಮಹಿಳೆಯರು. ಅದನ್ನ ಅವಮಾನ ಮಾಡಿದ್ರ, ಸನ್ಮಾನ ಮಾಡಿದ್ರ? ಶಾಸಕರೇ, ತಾವು ಎಚ್ಚೆತ್ಕೋಬೇಕಾಗಿದೆ. ಕೇವಲ ಹಣವನ್ನ ಖರ್ಚು ಮಾಡಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡೋದಷ್ಟೇ ಮುಖ್ಯ ಅಲ್ಲ. ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂಥದ್ದು ಕಟ್ಟುನಿಟ್ಟಾಗಿ, ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡದಂತೆ ಎಲ್ಲರನ್ನೂ ಒಳಗೊಂಡು ಮಾಡಿದಂತ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ಶಾಸಕರು, ಇನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ನೇತೃತ್ವ ಆಯೋಜನೆ ಅಂತೆಲ್ಲ ಇತ್ತು. ಆದ್ರೆ ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ಗುರ್ಕರ್, ಜಿಲ್ಲಾ ಪಂಚಾಯತ್ ಸಿಇಒ ಆದಂತಹ ಅಲ್ಮೋನ್ ಜೈನ್ ಬಂದಿದ್ರೆ ವಿನಃ ಬಂದು ಉದ್ಘಾಟನೆ ಆಗೋ ತನಕ ಇದ್ದು ಜಾಗ ಖಾಲಿ ಮಾಡಿದ್ರು. ಇನ್ನು ಎಸ್.ಪಿ. ಶ್ರೀನಿವಾಸ್ ಗೌಡರು ಅವ್ರದೇ ಆದಂತಹ ಒತ್ತಡದಲ್ಲಿ, ಬಂದೋಬಸ್ತ್ನಲ್ಲಿ ನಿರತರಾಗಿದ್ರು. ಜಿಲ್ಲಾಡಳಿತಕ್ಕೂ ಕಾರ್ಯಕ್ರಮಕ್ಕೂ ಸಂಬಂಧನೇ ಇರ್ಲಿಲ್ವಾ? ಇದು ಕಾಂಗ್ರೆಸ್ ಕಾರ್ಯಕ್ರಮನ, ಸರ್ಕಾರದ ಕಾರ್ಯಕ್ರಮನ? ಇನ್ವಿಟೇಷನ್ ಅಲ್ಲಿ ಇದ್ದಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್ ಅಂತಲೇ ಇತ್ತು. ಆದ್ರೆ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿದ್ದಂತೂ ಸತ್ಯ. ಶಾಸಕರು 20,000-25,000 ಮಹಿಳೆಯರಿಗೆ ನಾವು ಬಾಗಿನ ಕೊಡ್ತೀವಿ, ಸೀರೆ ಕೊಡ್ತೀವಿ ಅಂತೆಲ್ಲ ಘೋಷಣೆಯನ್ನ ಮಾಡಿದ್ರು. ವೀರಾವೇಶವಾಗಿ ಮಾತನಾಡಿದ್ರು. ಈ ಸೀರೆ ಕೊಟ್ಟಿದ್ದು ಮಹಿಳೆಗೆ ಮತ್ತೆ ಮನೆಯವರಿಗೆ ಮಾಡಿದ ಅವಮಾನನ, ಸನ್ಮಾನನ ಗೊತ್ತಾಗ್ತಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸೀರೆಗಾಗಿ ಕಾದಾಟವೂ ನಡೆದೋಯ್ತು. ಗೇಟಿಂದ ಹೊರಗಡೆ ಇದ್ದಂತ ಮಹಿಳೆಯರು ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಬೀಗವನ್ನ ಹಾಕ್ಲಾಗ್ತು. ಬೀಗ ಹಾಕಿದ ನಂತರ ಮಹಿಳೆಯರು, ಒಂದಷ್ಟು ಜನ ಮಹಿಳೆಯರು ಸೀರೆಗಾಗಿ ಗೇಟನ್ನ, ಆ ಸರಳಿದ್ದಂತ ಗೇಟನ್ನ ದಾಟಿ ಬಂದ್ರು. ನೂಕು ನುಗ್ಲಾಯ್ತು, ಮಹಿಳೆಯರು ಬಿದ್ರು,
ಕಾಲು ತೊಳೆದುಕೊಳಗಾದ್ರು. ಈಗ ಬಂದಿರುವಂತ ಮಾಹಿತಿಯಂತೆ ಓರ್ವ ಮಹಿಳೆಗೆ ಒಂದು ಕೈ ಮುರಿದಿದೆ. ಅಮ್ಮ ಯಾವ ನೀವು? ಸರ್ ಸಾನ್ಬನಹಳ್ಳಿ. ಇದು ಎಂತಕ್ಕೆ ಬಂದಿದ್ದೀರಿ ಈಗ? ಸರ್ ಮಹಿಳಾ ಸಂಘದ ಮೀಟಿಂಗ್ ಅದೇ ಅಂತ ಕರೆದು ಬಂದು. ಮಹಿಳಾ ಸಂಘ ಮೀಟಿಂಗ್ ಅಂತ ಕರೆದಿದ್ದ? ಅದಕ್ಕೋಸ್ಕರ ಬಂದು ಹೋಗುವಾಗ ಎಲ್ಲ ತಳ್ಬಿಟ್ರು. ಗೇಟ್ ಹತ್ರ ಬಿದ್ದದೆ ಜಾರು ಎಲ್ಲ ತಿಳ್ಕೊಂಡದ್ದು ಸರ್. ಸೀರೆ ಕೊಡ್ತಾರೆ ಅಂತ ಹೋಯ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿ ಜಾಗ ಐತೆ ಅಂತ ನಾವು ಹೋಗೋಣ ಅಂತ ಹೋಯ್ತಿಲ್ಲ. ಅಷ್ಟೆಲ್ಲ ತುಳಿದು ಮಗು ಸೊತ್ತಾಗೈತಂತೆ ಸರ್. ಒಂದು ಯಾರೋ ಒಂದು 4-5 ಜನ ಕೇಟಾಗೈತೆ ಅಂತ ಹೇಳ್ತಾರೆ. ಈಗ ಡಾಕ್ಟ್ರ್ ಏನಂದ್ರು? ಸರ್ ಅದೇ ಮೂಲ ಮುರಿದೋಗೈತೆ ಅಂತ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಓರ್ವ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಮತ್ತೋರ್ವ ಮಹಿಳೆಗೆ ಕಾಲಿನ ಬಳಿಗ ಗಾಯ ಆಗಿದೆ. ಇದು ಒಂದೆಡೆ ಆದ್ರೆ ಕೈ ಮುರಿದಂತ ಓರ್ವ ಮಹಿಳೆ ಒಂದು ಮಗು ತೀರ್ಕೊಂಡಿದೆಯಂತೆ ಅಂತ ಹೇಳ್ತಾರೆ. ಅದು ಮಧ್ಯಾಹ್ನ 2 ಗಂಟೆಯಿಂದಲೂ ನಡೀತಾ ಇರುವಂತ ಒಂದು ಸಕ್ರಿಯ ಪ್ರಕ್ರಿಯೆ. ಇದು ಮಗು ನಿಜವಾಗ್ಲೂ ಗಂಭೀರ ಗಾಯಗೊಂಡಿದೆಯಾ ಅಥವಾ ಮಗುಗೇನಾದ್ರೂ ಅನಾಹುತ ಆಗಿದೆಯಾ, ಆ ಮಗು ಯಾರು, ಎಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ DHO, DS ಇನ್ನಿತರ ವೈದ್ಯರುಗಳನ್ನ ನಾವೆಲ್ಲ ದೂರವಾಣಿ ಮೂಲಕ ಮತ್ತೆ ನೇರವಾಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮಗು ವಿಚಾರ ಯಾರು ಸಹ ಬಾಯಿ ಬಿಟ್ಟಿಲ್ಲ, ಅಂದ್ರೆ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಸೊ ಇಲ್ಲದೇ ಇದ್ರೆ ಒಳ್ಳೇದೆ, ಯಾವುದೇ ಕಾರಣಕ್ಕೂ ಏನು ಆಗದೆ ಇರ್ಲಿ ಅಂತ ನಾವು ಸಹ ಬೇಡ್ಕೊಂತೀವಿ. ಆದ್ರೆ ಈ ತರ ಆಗೋದಿದೆಯಲ್ಲ, ಕಾಲ್ ತೊಳಿತ, ಸೀರೆಗಾಗಿ ಕಾಲ್ ತೊಳಿತ ಅನ್ನೋದಿದೆಯಲ್ಲ, ಬಾಗಿನಕ್ಕಾಗಿ ಕಾಲ್ ತೊಳಿತ ಅನ್ನೋದಿದೆಯಲ್ಲ, ಇದು ಅವಮಾನವ ಸನ್ಮಾನವ? ಶಾಸಕರೇ, ತಾವು ಎಲೆಕ್ಷನ್ಗೆ ಇಟ್ಟಂತ ಸೀರೆಗಳನ್ನ ಏನಾದ್ರು ಉಳ್ಕೊಂಡಿದ್ದವನ್ನ ಕೊಡಕ್ಕೆ ಈ ಪ್ರಯತ್ನ ಮಾಡಿದ್ರ, ಅಥವಾ ಚುನಾವಣೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಿದ್ರ? ಅದನ್ನ ನೀವೇ ಹೇಳ್ಬೇಕು. ಆದ್ರೆ ಇವತ್ತಾದಂತಹ ನೋವುಗಳಿಗೆ ಯಾರು ಉತ್ತರ ಕೊಡ್ತಾರೆ, ಯಾರು ಸಾಂತ್ವನ ಹೇಳ್ತಾರೆ? ಸಾಂತ್ವನವಾಗಿ ಹೇಳ್ಬೋದು, ಬಟ್ ಅವ್ರ ಪರಿಹಾರ, ಅವರ ಜೀವನ, ಇದನ್ನೆಲ್ಲ ಶಾಸಕರು ಯೋಚನೆ ಮಾಡಬೇಕಾಗಿದೆ. ಇದರ ಜೊತೆಗೆ ಸೀರೆಯನ್ನು ಕೊಡುವಂತ ಸಂದರ್ಭದಲ್ಲಿ ಒತ್ತಡಕ್ಕೆ ಮಣಿದ್ರ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಹೇಳಿದ್ರ, ಶಾಸಕರೇ ಕೈತೋರು ಹೇಳಿದ್ರ ಗೊತ್ತಿಲ್ಲ. ಆದ್ರೆ ಪೊಲೀಸ್ ಅಧಿಕಾರಿಗಳು ಸಹ, ಅದು 3 ಸರ್ಕಲ್ ಇನ್ಸ್ಪೆಕ್ಟರ್ಗಳು, ವೃತ್ತ ನಿರೀಕ್ಷಕರುಗಳು ಸೀರೆಯನ್ನು ಹಂಚುತ್ತಾರೆ. ಕಾಕಿ ಹಾಕಿಕೊಂಡಿರುವಂತಹ ಶಿಸ್ತನ್ನ ಕಾಪಾಡುವಂತಹ ಪೊಲೀಸ್ನವರು, ಆ ಕಡೆಯವರು ಕಾಂಗ್ರೆಸ್ ಪಕ್ಷದವರು ಅಥವಾ ಜಿಲ್ಲಾಡಳಿತ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಶಾಸಕರು ಹೇಳಿದ್ರು ಸಹ ಈ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ಬೋದಾ? ಏನು ಸಾಮಾನ್ಯ PC ಅಲ್ಲ, HC ಅಲ್ಲ, ASI ಅಲ್ಲ, PSI ಅಲ್ಲ, CPI ಅನ್ನೋರು ಇಬ್ರು ಅಧಿಕಾರಿಗಳು ನಿಂತು ಸೀರೆನ ಎತ್ತಿ ಇನ್ನೊಂದು ಕಡೆಯಿಂದ ಎತ್ಕೊಂಡು ಮಹಿಳೆಯರಿಗೆ ನೀಡ್ತಾ ಇರೋದು ಒಂದು ರೀತಿ ಅಸಹ್ಯನ, ಅಸಭ್ಯನ ಅಥವಾ ಮಾನವೀಯತೆನ? ಅದನ್ನ ಹಿರಿಯ ಅಧಿಕಾರಿಗಳು ಜನರಿಗೆ ಮಾಹಿತಿಯನ್ನ ಹೇಳಬೇಕಾಗಿದೆ, ಕಾರಣವನ್ನ ಸುಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇದು ಒಂದೆಡೆ ಆದ್ರೆ, ಶಾಸಕರೇ ತಾವು ಬಾಗಿನ ಕೊಡ್ತೀವಿ, ಬಾಗಿನಕ್ಕಾಗಿ ಹೆಣ್ಮಕ್ಳನ್ನ ಕರೆದಿದ್ದೀವಿ, 20,000-25,000 ಹೆಣ್ಮಕ್ಳಿಗೆ ಬಾಗಿನ ಕೊಡ್ತೀವಿ ಅಂತ ಹೇಳಿದ್ವಿ. ಬಾಗಿನ ಪದದ ಅರ್ಥ ಗೊತ್ತಿದೆಯಾ ಸ್ವಾಮಿ ನಿಮ್ಗೆ? ಬನ್ನಿ, ನಮ್ಮಲ್ಲಿ ಗೌರಿ ಹಬ್ಬಕ್ಕೆ ಬಾಗಿನವನ್ನ ಕೊಡ್ತಾರೆ, ಮತ್ತಿತರ ಶುಭ ಸಂದರ್ಭಗಳಲ್ಲಿ, ಕೆರೆಕಟ್ಟೆಗಳು ತುಂಬಿದಂತ ಸಂದರ್ಭದಲ್ಲಿ ಬಾಗಿನವನ್ನು ಅರ್ಪಿಸ್ತಾರೆ. ಆ 2 ಮೊರಗಳ ನಡುವೆ, ಬಿದಿರು ಮೊರಗಳ ನಡುವೆ ಏನೆಲ್ಲ ಇರ್ತದೆ ಅಂತ ಗೊತ್ತಿದೆಯಾ? ಸೌಭಾಗ್ಯ ಅಂತೀವಿ, ಅದಕ್ಕೆ ಆದಂತ ಒಂದು ರೀತಿ ನೀತಿಗಳಿರುತ್ತೆ. ಒಂದು ಹೆಣ್ಣು ಮಗಳಿಗೆ ಒಂದು ಬಾಗಿನವನ್ನ ಕೊಡ್ಬೇಕಾದ್ರೆ ಅರಿಶಿನ ಕುಂಕುಮ ಹೂವಿನಿಂದ ಹಿಡಿದು ಏನೆಲ್ಲ ಫಲ ತಾಂಬೂಲಗಳನ್ನ ಕೊಡಬೇಕು, ಮುಖ್ಯವಾಗಿ ಅದರ ಜೊತೆಗೆ ಒಂದು ಸೀರೆಯನ್ನ ಕೊಡ್ತಾರೆ. ಕೇವಲ ಒಂದು ಸೀರೆಯನ್ನ ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಚಿತ್ರವಿರುವಂತಹ ಒಂದು ಫಲಕವನ್ನ ಕೊಟ್ಬಿಟ್ಟು ನೀವು ಬಾಗಿನ ಅಂತ ಹೇಳ್ತಿರಲ್ಲ, ಇದು ಬೇಕಾಗಿತ್ತಾ? ಶಾಸಕರೇ, ಮುಂದಾದ್ರೂ ರಾಮನಗರದಲ್ಲಿ ಟೌನ್ ಸೇರಿದಂತೆ ಎಲ್ಲಾ ಭಾಗಗಳಲ್ಲೂ ರಸ್ತೆ ಸೇರಿದಂತೆ ಹಲವು ಕಾಮಗಾರಿಗಳಾಗಬೇಕಾಗಿದೆ. ದಯವಿಟ್ಟು ಆ ಕಡೆ ಗಮನ ಹರಿಸಿ, ಈ ತರ ಸಾವು ನೋವುಗಳಿಗೆ ಕಾರಣ ಆಗಬೇಡಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನು ನೀವು ಮಾಡಿ, ಜಿಲ್ಲಾಡಳಿತಕ್ಕೂ ಸಹ ಇದು ಒಂದು ಎಚ್ಚರಿಕೆ ಅಂತ ಭಾವಿಸಬೇಕಾಗಿದೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು ಖಂಡಿತವಾಗ್ಲೂ ತಾವು ನುಂಚ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ತಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅನ್ನೋ ರೀತಿಯಲ್ಲೇ ಇನ್ವಿಟೇಷನ್ ಪ್ರಿಂಟ್ ಆಗಿದೆ. ಅಧಿಕಾರಿಗಳೇ, ದಯವಿಟ್ಟು ಇದನ್ನ ಗಮನ ತಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಈ ರೀತಿ ಆಗ್ದಂಗೆ ನೋಡ್ಕೊಳ್ಳಿ ಅಂತೇಳಿ ನಮ್ಮ ಕರ್ನಾಟಕ ಟೈಮ್ಸ್ ತಮ್ಮೆಲ್ಲರಿಗೂ ಆಗ್ರಹಿಸುತ್ತದೆ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ. ನಮಸ್ಕಾರ.